ಬಾ ಸುಪ್ಪಿ, ಯಾಕೆ ಇಲ್ಲೇ ಕೂತ್ಕೊಂಡೆ? ಅವನಿಗೆ ಫೋನ್ ಮಾಡು, ಫೋನ್ ಮಾಡಿಬಿಟ್ಟು ಯಶಿಗೆ ಹೇಳು. ಅವ್ನು ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಏನು ಮಾಡೋದು? ಎಷ್ಟು ಮಾಡಿದ್ರು ನಿನ್ನ ಫೋನಲ್ಲಿ ಮಾಡು ಸುಸಕ್ಕ, ನಿನ್ನ ಫೋನಲ್ಲಿ ಮಾಡು. ನನ್ನ ಫೋನಲ್ಲಿ ಎಷ್ಟು ಮಾಡಿದ್ರು ಅವನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ, ನನ್ನ ಮನೆಗೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ನಾನಂತೂ ಮನೆಗೆ ಹೋಗಲ್ಲ. ಯಪ್ಪ, ನಮ್ಮಪ್ಪ ನಮ್ಮಮ್ಮನಿಗೆ ವಿಷಯ ಗೊತ್ತಾದರೆ ಅಷ್ಟೇ. ಯಪ್ಪ, ನಾನಂತೂ ಮನೆಗೆ ಬರಲ್ಲ ಸುಸಕ್ಕ. ನಾನಂತೂ ಮನೆಗೆ ಬರಲ್ಲ ಸುಸಕ್ಕ, ನಾನು ಮನೆಗೆ ಬರೋದಿಲ್ಲ. ನಾನೇ ಫೋನ್ ಮಾಡ್ತೀನಿ ತಡಿ. ನಾನಂತೂ ಮನೆಗೆ ಬರಲ್ಲಮ್ಮ, ಇಲ್ಲೇ ಇರ್ತೀನಿ, ಎಲ್ಲಾದರೂ ಹೋಗ್ತೀನಿ. ನಾನಂತೂ ಇರೋದಿಲ್ಲ. ಯಪ್ಪ, ನಮ್ಮಮ್ಮ ಏನಿಲ್ಲ. ಯಪ್ಪ, ನಮ್ಮಮ್ಮಗೆ ಏನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ ಸುಸಕ್ಕ. ನಾನಂತೂ ಬರೋದಿಲ್ಲಮ್ಮ, ನಾನಂತೂ ಬರೋದಿಲ್ಲ, ಇಲ್ಲೇ ಇರ್ತೀನಿ. ಅಯ್ಯೋ, ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನನಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಿನಗೆ ಅವಾಗ ಏನೂ ಅನ್ನಿಸ್ಲಿಲ್ವಾ? ಅವಾಗ ಒಂದು 3 ತಿಂಗಳಲ್ಲಿ ಅವಾಗ ಏನೋ ಸುಸ್ತು ಗಿಸ್ತು ಆಗಲಿ ಏನೂ ಅನ್ನಿಸ್ಲಿಲ್ವಾ? ಇಲ್ಲ, ಅವಾಗ ಊಟ ಸೇರ್ತಿರ್ಲಿಲ್ಲ. ನನಗೆ ಯಾಕಪ್ಪ, ನನಗೆ ಅಸಿಡಿಟಿ ಆದರೆ ಆ ರೀತಿನೇ ಆಗ್ತಿದ್ದು ಬಿಡು, ಯಾಕೋ ಅಂತೇಳಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕಪ್ಪ ಇದು ಈ ರೀತಿ ಆಗ್ತೈತೆ ಅಂತ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಸುಸಕ್ಕ. ಏನು ಮಾಡೋದು? ಇವತ್ತು ನೆನ್ನೆನೇ ಊಟ ಮಾಡಲಿಲ್ವಲ್ಲ, ಅದು ಅಸಿಡಿಟಿ ಆದಂಗಾಗಿ ವಾಮಿಟ್ ಆಯಿತು. ನನಗೆ ಯಾವ ವಾಮಿಟ್ ಆಗಿಲ್ಲ, ಏನೂ ಆಗಿಲ್ಲ. ಯಪ್ಪ, ನನಗೆ ಗೊತ್ತೇ ಆಗಿಲ್ಲ. ಅಯ್ಯೋ ದೇವ್ರೇ, ಇವಾಗ ನೋಡಿ ಎಂಥ ಕೆಲಸ ಆಯ್ತು. ಡಾಕ್ಟ್ರ್ ಹೇಳಲಿಲ್ವೇ ನಾನು ಬೈತಾರೆ ಅವರು ಅಂತೇಳಿ? ಅವ್ರದ್ದು ನಿಜ ಹೇಳ್ಬೇಕಿಲ್ಲ ಅಂದ್ರೆ ಅವ್ರು ಕಂಪ್ಲೇಂಟು ಅದು ಇದು ಅಂತೇಳಿ ಮಾಡಿಬಿಡ್ತಾರೆ. ಸುಮ್ಮನೆ ಇವಾಗ ಅವರು ಏನಾದ್ರೂ ನಿನಗೆ ಏನಾದರೂ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರೆ, ಯಾವ ಡಾಕ್ಟ್ರು ಕೊಟ್ಟಿದ್ರು ಏನು, ಏನಾದರೂ ತೊಂದರೆ ಆದರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವರು ಹಿಂಗೆಲ್ಲ ಜಾಸ್ತಿ ದಿನ ಆದಮೇಲೆ ಈ ರೀತಿ ಟ್ಯಾಬ್ಲೆಟ್ ಕೊಡೋದಾಗಲಿ ಅದೆಲ್ಲ ಮಾಡೋದಿಲ್ಲ. ಏನು ಮಾಡಲಿ, ಇವಾಗ ಮೆಡಿಕಲಲ್ಲಿ ನೀನು ಹಾಗೆ ಹೋಗಿ ಕೇಳಿದ್ರು ಕೊಡೋದಿಲ್ಲ ಗೊತ್ತಾ? ಅವರು ಎಲ್ಲನ ಡಾಕ್ಟ್ರು ಕೊಟ್ಟಿರೋದು ಕೊಡಿ, ಡಾಕ್ಟ್ರು ಬರ್ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಡಾಕ್ಟ್ರು ಬರ್ಕೊಟ್ಟಿದ್ರೆ ಮಾತ್ರ ಅವ್ರು ಕೊಡೋದು, ಡಾಕ್ಟ್ರು ಬರ್ಕೊಟ್ಟಿಲ್ಲ ಅಂತಂದರೆ ಕೊಡೋದಿಲ್ಲ. ಡಾಕ್ಟ್ರು ಬರ್ಕೊಡ್ಬೇಕು, ಡಾಕ್ಟ್ರು ಬರ್ಕೊಟ್ರೆ ಮಾತ್ರ ಕೊಡ್ತಾರೆ. ಏನು ಮಾಡೋದು? ಡಾಕ್ಟ್ರು ಕೊಡಲಿಲ್ಲ ಅಂದರೆ ಅವರು ಇವಾಗ ಕೊಡೋದಿಲ್ಲ ಮೆಡಿಕಲಲ್ಲಿ ಕೇಳಿದ್ರು. ಇವಾಗ ಏನು ಮಾಡೋದಕ್ಕಾಗಲ್ಲ. ಇವಾಗ ನಿಮ್ಮ ಅಮ್ಮಗೆ ಹೇಳಲೇಬೇಕು ಈ ವಿಷಯ. ನೀನು ಫಸ್ಟ್ ಅವ್ನಿಗೆ ಫೋನ್ ಮಾಡಿ ಹೇಳಮ್ಮ, ಹಿಂಗೆ ಆಗೈತೆ, ಮದುವೆ ಆಗೋಣ ಬಾ ಅಂತೇಳಿ. ಮದುವೆ ಆಗು, ಕೊಳ್ಳಕ್ಕೆ ಒಂದು ತಾಳಿ ಬೀಳಲಿ, ಆಮೇಲೆ ಏನಾಗೋದಿಲ್ಲ. ನಿನ್ನ ಫೋನಲ್ಲೇ ಫೋನ್ ಮಾಡು ಸುಸಕ್ಕ, ಏನು ಅಂತ ನೋಡೋಣ. ನಿನ್ನ ಫೋನಲ್ಲಿ ಫೋನ್ ಮಾಡು. ಅಮ್ಮ, ನಮ್ಮಮ್ಮಗೆ ಗೊತ್ತಾದರೆ ಏನಪ್ಪ ಮಾಡೋದು? ಅಮ್ಮಂಗೆ ಆಗೈತೆ ನನಗೆ. ಅಯ್ಯೋ ದೇವ್ರೆ, ನಮ್ಮಮ್ಮಗೆ ಗೊತ್ತಾದರೆ ಏನು ಮಾಡೋಣ ಇವಾಗ? ಅಯ್ಯೋ, ಮಾಡೋಕ್ಕಾಗಲ್ಲ, ಹೇಳಲೇಬೇಕು. ಹಲೋ ಹಲೋ, ಯಶು ಯಶು. ಹಲೋ ಹಲೋ, ಯಾರು? ಹಲೋ ಹಲೋ. ನಾನು ಕಣೋ ಯಶು, ಸುಸ್ಸು. ಹಾಂ, ಹೇಳಿ ಸುಸಕ್ಕ. ಸುಪ್ಪಿ ಮಾತಾಡ್ತಾಳಂತೆ ನೋಡು. ಅವಳು ಫೋನ್ ಮಾಡಿದ್ರೆ ಯಾಕೋ ನೀನು ರಿಸೀವ್ ಮಾಡ್ತಾ ಇಲ್ವಂತೆ. ಸುಪ್ಪಿ ಮಾತಾಡ್ತಾಳೆ ನೋಡು. ಹಲೋ ಹಲೋ, ಯಶು ಎಲ್ಲಿದ್ದೀಯಾ? ಯಾಕೆ ಕೇಳು? ಅಲ್ಲ, ನಾವು ಹಾಸ್ಪಿಟ್ಲಿಗೆ ಬಂದಿದ್ವಿ. ನಾನು ಪ್ರೆಗ್ನೆಂಟ್ ಅಂತ ಹೇಳಿದ್ರು ಡಾಕ್ಟ್ರು. ಇವಾಗ 5 ತಿಂಗಳಲ್ಲಿ ಐತೆ ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಅಂತ ಹೇಳಿದ್ರು ಯಶು. ಹೇಳಿದ್ರೆ ನಾನೇನು ಮಾಡಲಿ? ಇಲ್ಲಿ ನೋಡಿಲಿ, ನಾನು ನಿನ್ನ ಇಷ್ಟಪಟ್ಟಿದ್ದು 1 ತಿಂಗಳಾಯ್ತು ಅಷ್ಟೇ. 1 ತಿಂಗಳು 1.5 ತಿಂಗಳು ಆಯಿತು. ನಿನಗೆ 5 ತಿಂಗಳಾಗಿದೆ ಅಂತಂದರೆ ಇದಕ್ಕೆ ನಾನು ಕಾರಣ ಅಲ್ಲ. ನಾನು ಸುಮ್ಮನೆ ಮಾತಾಡಿಸ್ಕೊಂಡು, ಜೊತೆಗೆ ಚೆನ್ನಾಗಿ ಮಾತಾಡಿಕೊಂಡು ಸುಮ್ಮನೆ ಚೆನ್ನಾಗಿ ಇದ್ದಿದ್ದು ಅಷ್ಟು ಬಿಟ್ಟರೆ, ಸುಮ್ಮನೆ ನಾನು ದಿನ ನಿನ್ನ ನೋಡಬೇಕು, ಮಾತಾಡಬೇಕು ಅಷ್ಟೇ. ನಾನು ಬೇರೆ ಇನ್ನೇನು ಇದಕ್ಕೆ ನಾನಲ್ಲ ಕಾರಣ. ಬೇರೆ ಯಾರ ಕಾರಣನೋ ನನಗೇನು ಗೊತ್ತು? ಇವಾಗ ನೀನು ನನಗೆ ಫೋನ್ ಮಾಡಿಬಿಟ್ಟು ನಿನಗೆ ಇದೆಲ್ಲ ಹೇಳಿದ್ರೆ ನನಗೇನು ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ನಾನು ಮಾತಾಡಿಸಿ 1.5 ತಿಂಗಳು ಮೇಲೆ 10 ದಿವಸ ಆಗೈತೆ ಅಷ್ಟೇ ಕರೆಕ್ಟಾಗೆ. ನೀನು ಯಾರ ಹತ್ರ ಏನು ತಪ್ಪು ಕೆಲಸ ಮಾಡ್ಕೊಂಡಿದ್ಯೋ? ಅಯ್ಯೋ, ಹೋಗಿ ನಿನ್ನಂಥವಳನ್ನ ಮಾತಾಡ್ಸಿದ್ನ ನಾನು? ಅಲ್ಲ, 1.5 ತಿಂಗಳು ಆಗಿದ್ರು ಇವಾಗ ಅಷ್ಟೇನಲ್ಲ, ಇವಾಗ 1.5 ತಿಂಗಳೇನೆ. ಮುಚ್ಚೆ ಬಾಯಿ. ಇವಾಗೇನು 5 ತಿಂಗಳಾಗೈತೆ ಅಂತ ಹೇಳ್ದವಳು? ನಾನು ಮಾತಾಡಿಸಿ ತಿಂಗಳ ಮೇಲೆ 10 ದಿವಸ 12 ದಿವಸ ಆಗೈತೆ ಅಷ್ಟೇ. ಇದಕ್ಕೆ ನೀನೇ ಕಾರಣ ಅಂತ ಹೇಳಿದ್ರೆ ಅದ್ಯಾರು ನಂಬ್ತಾರೆ? ಯಾರೂ ನಂಬೋದಿಲ್ಲ. ಇದಕ್ಕೇನು ನಾನು ಕಾರಣ ಅಲ್ಲ. ಹೋಗಿ ನಿನ್ನಂಥವಳನ್ನ ಮಾತಾಡ್ಸಿದ್ನಲ್ಲ ಅಮ್ಮ, ನಮ್ಮಮ್ಮ ನೀನೇನಾದರೂ ಅವಳನ್ನ ಮಾತಾಡ್ಸಿದೀಯ ಅಂದರೆ ನಾನು ಮಾತ್ರ ಇರೋದಿಲ್ಲ ಅಂದೈತೆ. ನಮ್ಮಮ್ಮ ಏನಿಲ್ಲ, ನನಗೆ ನಮ್ಮಮ್ಮ ಬೇಕು, ನಮ್ಮಮ್ಮ ಮುಖ್ಯ ನನಗೆ. ನಾನು ಏನೋ ಮಾತಾಡಿಸ್ಕೊಂಡು ಚೆನ್ನಾಗಿರಬೇಕು ನಿನ್ನ ಜೊತೆ ಅಂತೇಳಿ ಏನೋ ಕೊಟ್ಟಿದ್ರೆ ಒಂದು ಮುತ್ತು ಕೊಟ್ಟಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಇನ್ನೇನು ನಿನಗೆ
ನಾನೇನು ಅಂತ ತಪ್ಪು ಕೆಲಸ ಮಾಡಿಲ್ಲ. ನನಗೆ ಗೊತ್ತೈತೆ. ನನಗೆ ನೀನು ಹೇಳ್ಬೇಡ ನನ್ನ ಬಗ್ಗೆ. ನಾನಲ್ಲ ಇದಕ್ಕೆ ಕಾರಣ. ಯಾರ ಕಾರಣನೋ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಅಯ್ಯೋ ಅವನೇನು ಹೇಳ್ತಾ ಇದ್ದಾನೆ. ಸರಿ ಆಯ್ತು ಹೇಳು, ನೀನು ಫೋನ್ ಮಾಡಬೇಡ ನನಗೆ. ನೋಡು ಸುಸು ಅಕ್ಕ ಹೆಂಗೆ ಹೇಳ್ತಾ ಇದ್ದಾನೆ. ಇವಾಗ ಏನು ಮಾಡಲಿ? ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಇವಾಗ ಹೆಂಗೆ ಮಾಡಲಿ ಅಪ್ಪ? ನಾನಂತೂ ಮನೆಗೆ ಹೋಗಲ್ಲ ಸುಸು ಅಕ್ಕ. ಮತ್ತು ಅವನು ನಾನಿನ್ನೂ ಪರಿಚಯ ಆಗಿ ಒಂದೂವರೆ ತಿಂಗಳಾಗೈತೆ ಅಂತ ಹೇಳ್ತಾ ಇದ್ದಾನಲ್ಲ. ಮತ್ತು ಇದಕ್ಕೆಲ್ಲ ಯಾರು ಕಾರಣ? ಯಾರನ್ನಾದ್ರೂ ಇನ್ನೊಬ್ರು ಬೇರೆಯವ್ರನ್ನ ಯಾರನ್ನಾದ್ರೂ ಇಷ್ಟಪಡ್ತಿದ್ದೇನೆ ನೀನು? ಯಪ್ಪ ದೇವ್ರಿ, ಸುಪ್ಪಿ ಅವನಾಗಿದ್ರೆ ಹೆಂಗೋ ಕೇಳ್ಬೋದಾಗಿತ್ತು. ನೋಡು, ಅವನು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಏನು ಮಾಡಬೇಕು ಏನೋ ಗೊತ್ತಾಗ್ತಿಲ್ಲ ಕಣಕ್ಕ. ನಾನಂತೂ ಮನೆಗಂತೂ ಬರೋದಿಲ್ಲಮ್ಮ. ನಾನು ಇಲ್ಲೇ ಇರ್ತೀನಿ. ನಾನು ಬರೋದಿಲ್ಲ. ನಮ್ಮ ಅಮ್ಮಗೆ ವಿಷಯ ಗೊತ್ತಾದರೆ ಅಷ್ಟೇ, ನಾನು ಬರೋದಿಲ್ಲ. ಇಲ್ಲೇ ಎಲ್ಲಾದರೂ ಹೋಗ್ಬಿಡ್ತೀನಿ ನಾನು ಸುಮ್ಮನೆ. ಏಯ್, ನಾನು ಕರ್ಕೊಂಬಂದಿದ್ದೀನಮ್ಮ. ನನ್ನ ತಲೆ ಮೇಲೆ ಒರೆಸ್ಬೇಡ ನೀನು. ಸುಮ್ಮನೆ ಬಾ. ಅಲ್ಲ ನೀನು ಸ್ವಲ್ಪ ಪ್ರಜ್ಞೆ ಬೇಡವೆ ನಿನಗೆ? ಅಲ್ಲ, ಇನ್ನೊಬ್ರು ಏನಾದರೂ ಇಷ್ಟಪಟ್ಟಿದ್ದೇನೆ ನೀನು? ಕಾಲೇಜ್ ಬರಬೇಕಾದ್ರೆ ಇನ್ನೊಬ್ಬ ಇಲ್ಲಿ ಈ ಕಡೆ ಎಲ್ಲ ಬಂದಿದ್ರು. ಇವ್ರು ಏನೋ ಕೆಲಸ ಮಾಡ್ತಾಯಿದ್ರು. ಅವ್ರು ನನಗೆ ಪರಿಚಯ ಆಗಿದ್ದರು. ಅವನು ತುಂಬ ಇಷ್ಟಪಡ್ತಿದ್ದ ನನ್ನ. ಹೌದು, ಅವಾಗ ಹಂಗಾಗಿರೋದು ಅಂತ ಅನ್ನಿಸ್ತಾ ಐತೆ ಸುಸಕ್ಕ ನನಗೆ. ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಅಯ್ಯೋ ದೇವ್ರೇ, ಅಲ್ಲ ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಅಲ್ಲ ನೀನು ಅಯ್ಯೋ ದೇವ್ರೇ ಪರಮಾತ್ಮ. ಅಲ್ಲ ಇವಾಗ ಹೆಂಗೆ ಮಾಡ್ತೀಯ? ನಿಮ್ಮ ಅಮ್ಮಗೆ ವಿಷಯ ಗೊತ್ತಾದರೆ ಚೆನ್ನಾಗಿ ಬೈದು ಬಿಡುತ್ತೆ. ನಾನಂತೂ ಮನೆಗೆ ಬರೋದಿಲ್ಲ ಸುಸಕ್ಕ, ಮನೆಗೆ ಬರೋದಿಲ್ಲ. ಅವನ ಮೇಲೆ ಹಾಕಿದ್ರಾತು. ಸುಮ್ಮನೆ ನಿಮ್ಮ ಅಮ್ಮ ಇಂತಾಗೆ ಹೇಳಿದ್ರಾತಮ್ಮ, ಹಿಂಗೆ ಆಗೈತೆ, ಇದಕ್ಕೆಲ್ಲ ಕಾರಣ ಇವನೇ ಅಂತೇಳಿ ಅವನ ಮೇಲೆ ಹಾಕಿದ್ರಾತು. ಅವಾಗ ಕಂಪ್ಲೇಂಟ್ ಕೊಟ್ಟರೆ ಅವರೆಲ್ಲ ನಮ್ಮ ಮದುವೆ ಆಗ್ತಾನೆ. ಯಾಕೆ ಮದುವೆ ಆಗ್ದಂಗೆ ಇರ್ತಾನೆ? ಅವನೇ ಮದುವೆ ಆಗ್ತಾನೆ. ಏನು ಮಾಡೋಕ್ಕಲ್ಲ ನೀನು? ಯಾಕೆ ಹಿಂಗೆ ಎಲ್ಲ ಸಮಸ್ಯೆಗಳು ಮಾಡ್ಕೊಬಿಟ್ಟೆ? ಯಪ್ಪ, ಬುದ್ಧಿ ಇಲ್ದಂಗೆ. ಎಂಥ ಕೆಲಸ ಆತಪ್ಪ. ಇವಾಗ ಹೆಂಗೆ ಮಾಡಬೇಕು? ಮದುವೆ ಆಗಿದ್ರೆ ಒಂಥರ, ಮದುವೆ ಆಗಿಲ್ವಲ್ಲ. ಇವಾಗ ಹೆಂಗೆ ಮಾತಾಡ್ತಾರೆ ಗೊತ್ತಾ? ಅಯ್ಯೋ ಯಪ್ಪ, ನನಗೆ ಬೇಜಾರಾಗ್ತೈತೆ ಸುಪ್ಪಿ ನೆನೆಸ್ಕೊಂಡ್ರೆ. ಯಪ್ಪ, ಇದೇನಪ್ಪ ಇದು ಸುಪ್ಪಿಗೆ ಹಿಂಗಾಗೈತೆ ಅಂತ ಹೇಳಿ ನಿಮ್ಮಮ್ಮ ಇಂತಾಗೆ ಒಳ್ಳೆ ಸಿಚುವೇಶನ್ ನೋಡ್ಕೊಂಡು ನಿಮ್ಮ ಅಮ್ಮಗೆ ಹೇಳ್ಬಿಟ್ಟು ಸುಮ್ಮನೆ ಆಮೇಲೆ ಹೆಂಗನ ಇದು ಮಾಡೋಕ್ಕಾಗುತ್ತೆ. ಇವಾಗ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಆಮೇಲೆ ಬೇಕಾದರೆ ನೋಡ್ಕೊಂಡು ಹೆಂಗೋನೋ ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಇವಾಗ ಏನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಅಯ್ಯೋ ಇಲ್ಲ ಕಣಕ್ಕ, ಅವನು ಒಪ್ಕೊಳ್ಳಲ್ಲ. ಅವ್ರ ಅಮ್ಮ ಬೇರೆ ಇವಾಗ ಎದುರಿಸ್ಬಿಟ್ಟೈತಿ. ಅವನು ಅವ್ರ ಅಮ್ಮನ ಮಾತು ಕೇಳೋದು ಜಾಸ್ತಿ. ನೋಡಿ, ಇವಾಗ ನಮ್ಮ ಅಮ್ಮ ಮುಖ್ಯ ನನಗೆ. ನಾನು ಇನ್ನು ಮಾತಾಡ್ಸೋದು ಒಂದೂವರೆ ತಿಂಗಳಾಗಿಲ್ಲ. ನಾನು ಫಸ್ಟು ಸುಮ್ಮನೆ ನಾನು ಯಪ್ಪ ಒಂದೂವರೆ ತಿಂಗಳಂತ ಹೇಳ್ಬೇಕಾಯ್ತು. 5 ತಿಂಗಳಂತ ಸಡನ್ನಾಗಿ ಹೇಳ್ಬಿಟ್ಟೆ. ಅವನಿಗೆ ಗೊತ್ತಾಗ್ಬಿಡ್ತು. ನಾನು ಮಾತಾಡ್ಸಿ ಇನ್ನೂ ಒಂದೂವರೆ ತಿಂಗಳಾಗಿಲ್ಲ, 5 ತಿಂಗಳಾಗೈತೆ ಅಂತಂದರೆ ನಾನೆಲ್ಲ ಇದಕ್ಕೆ ಕಾರಣ ಅಂತ ಹೇಳಿ ಅಂತ ಹೇಳ್ಬಿಟ್ಟೆ. ಏನು ಮಾಡೋದು ಇದಕ್ಕೆಲ್ಲ? ಮತ್ತು ಯಾರು ಅವನು? ಎಲ್ಲೇನು ಹೇಳು, ಅವನ ಹೆಸ್ರೇನು? ನಿಖಿಲ್ ಅಂತ ಹೇಳಿ ಕಾಲೇಜಿಗೆ ಬರ್ತಾ ಇದ್ದ. ಅವನು ಬೇರೆ ಕಡೆ. ಅವನು ಇವಾಗ ಬೇರೆ ಕಡೆ ಹೋಗಿದ್ದಾನೆ. ಫೋನ್ ಮಾಡ್ತಾನೆ ಅಷ್ಟೇ. ಅವನು ಇವಾಗ ಫೋನ್ ರಿಸೀವ್ ಮಾಡಿ ವಿಷಯ ಹೇಳಿದ್ರೆ ಹಿಂಗೆ ನಿಖಿಲ್ ಅಂತ ಹೇಳಿ ಅವನು ಬೇರೆ ಕಡೆಯಿಂದ ಬಂದಿದ್ರು ಇಲ್ಲಿ. ಇಲ್ಲಿ ಕಾಲೇಜಿಗೆ ಬರಬೇಕಾದ್ರೆ ಪರಿಚಯ ಆಗಿದೆ. ಇವಾಗ ಅವ್ರು ಇಲ್ಲಿಲ್ಲ, ಅವ್ರು ಬೇರೆ ಕಡೆ ಹೊರಟೋಗಿದ್ದಾರೆ. ಅವರು ಬೇರೆ ಬೇರೆ ಕಡೆಗಳವರು, ಸ್ವಲ್ಪ ದೂರ. ನಮ್ಮ ಇದ್ರಗಳವರಲ್ಲ ಅವರು, ನಮ್ಮ ಕಡೆಗಳವರಲ್ಲ. ದೇವ್ರೆ, ಅವ್ರು ಎಲ್ಲಿಂದ ನೆಂಪು ಹುಡುಕೊಳ್ಳೋಕ್ಕಾಗುತ್ತೆ ಈಗ? ಅವ್ರು ಇವಾಗ ಅವನಿಗೆ ಫೋನ್ ಮಾಡಿಸಿ ನಿಮ್ಮ ಅಮ್ಮ ಅಂತ ಮಾತಾಡೋಕ್ಕಾಗುತ್ತೆ ನೋಡಿ? ಇವನ ಮೇಲೆ ಹೇಳಿರತ್ತೆ, ಇವನ ಮೇಲೆ ಎತ್ತಾಕಿರತ್ತೆ, ಹೆಸನ ಮೇಲೇ. ಬಾ ಹೋಗೋಣ ಸುಮ್ಮನೆ ಮನೆ. ಅದೆಲ್ಲ ನಮ್ಮ ಮದುವೆ ಆಗುತ್ತೆ, ಬಾ ಹೋಗೋಣ. ನೋಡೋದ್ರಲ್ಲ ವೀಕ್ಷಕರೇ, ಸುಪ್ಪಿ ಪಾಪ ಏನೋ ಗೊತ್ತಿಲ್ದಲೇನೆ ಅಂತ ಕೆಲಸ ಮಾಡ್ಕೊಬಿಟ್ಟವಳೆ. ಇವಾಗ ಪಾಪ ಅವನು ಯಾರೋ ಲಿಕ್ಕಿಲ್ಲ ಅಮ್ಮನ ಇಷ್ಟಪಟ್ಟಿದ್ದಂತೆ. ಬಿಡು, ಅವನು ಎಲ್ಲ ಬೇರೆ ಕಡೆ ಹೊರಟೋಗ್ಬಿಟ್ನಂತೆ. ಅವನು ಅವಾಗ ಕಾಲೇಜಿಗೆ ಬರ್ಬೇಕಾದ್ರೆ ಪರಿಚಯ ಆಗಿದ್ದಂತೆ ನಿಕ್ಕಿಲ್ಲನವನು. ಇವಾಗ ಊರಲ್ಲೇ ಇದ್ದಾಳಲ್ಲ, ಅದಕ್ಕೆ ಇವನು ಇಷ್ಟಪಡ್ತಾ ಇದ್ದಾನೆ ಅಂತೇಳಿ ಇಷ್ಟಪಟ್ಟಿದ್ದಾಳೆ. ಅದಕ್ಕೆ ಅವನು ಇವಾಗ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಏನು ಒಂದು ಗೊತ್ತಾಗ್ತಾ ಇಲ್ಲ. ಭಾಳ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಈಗಿನ ಕಾಲದ ಜೀವನ. ಎಚ್ಚರಿಕೆ ಇಲ್ಲ ಅಂತಂದರೆ ಈ ರೀತಿ ಹೆಣ್ಮಕ್ಳು ಪಶ್ಚಾತ್ತಾಪ ಪಡಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ನೋಡಿ ಎಷ್ಟು ಇವಾಗ ಸುಸುಗಿಂಗ್ ಮದುವೆ ಆಗಿಲ್ಲ, ಏನಿಲ್ಲ. ಇವಾಗ ಏನಾದರೂ ಈ ರೀತಿ ಆಗಿಬಿಟ್ರೆ ಅದು ಏನು ಮಾಡೋದಕ್ಕೆ ಬರೋದಿಲ್ಲ ಅಲ್ಲೇನೆ ಅಂತ ಹೇಳ್ತಾವ್ರೆ. ಹಿಂಗಾದರೆ ಏನು ಮಾಡಬೇಕು? ಹಿಂಗಾಗುತ್ತೋ ಏನೋ 7 ಜೀವನ ಅನ್ನಿಸ್ತೈತೆ ನನಗೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.